ಕೊಲ್ಲಿಯ ಶ್ರೀ ನಾಗಬ್ರಹ್ಮಸ್ಥಾನದ ವಾರ್ಷಿಕ ಮಹೋತ್ಸವ ಭಾನುವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಈ ವೇಳೆ ನಾಗಪಾತ್ರಿ ಸಗರಿ ಗೋಪಾಲಕೃಷ್ಣ ಸಾಮಗರಿಂದ ನಾಗದರ್ಶನ ಸೇವೆ ನಡೆಸಲಾಯಿತು. ಕೋಟೆಕಾರು ಕೊಲ್ಯದ ಶ್ರೀ ನಾಗಬ್ರಹ್ಮಸ್ಥಾನದ ವಾರ್ಷಿಕ ಮಹೋತ್ಸವ ಜನವರಿ 9ರಂದು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕ್ಷೇತ್ರದ ರೂವಾರಿ ಹಾಗೂ ಪುರೋಹಿತರಾದ ಭಾಸ್ಕರ ಐತಾಳ ದಂಪತಿಗಳು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡರು. ಅಪಾರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖ ವಿವಿಧ ಪೂಜೆಗಳು ಸಂಪನ್ನ ಕಂಡಿತು. ಆ ಬಳಿಕ ನಾಗಪಾತ್ರಿ ಸಗರಿ ಗೋಪಾಲಕೃಷ್ಣ ಸಾಮಗ್ ಅವರಿಂದ ನಾಗದರ್ಶನ ಸೇವೆ ನಡೆಯಿತು. ಕ್ಷೇತ್ರದಲ್ಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ನಿರ್ಮಾಣಕ್ಕಾಗಿ ನಾಗದೇವರ ಅಭಯ ಬೇಡಲಾಯಿತು. ನಂತರ ನಾಗಬ್ರಹ್ಮದೇವರಿಗೆ ಮಹಾಪೂಜೆ ನಡೆಯಿತು. ಕ್ಷೇತ್ರದ ಗೌರವಾಧ್ಯಕ್ಷರಾದ ಶಿವಣ್ಣ ಶೆಟ್ಟಿ ವಾಮಂಚೂರು, ಅಧ್ಯಕ್ಷರಾದ ಸುಶಾಂತ ಭಂಡಾರಿ, ಅಭಿವೃದ್ಧಿ ಸಮಿತಿಯ ಪುರುಷೋತ್ತಮ ಕೊಟ್ಟಾರಿ, ಉಪಾಧ್ಯಕ್ಷರಾದ ಪ್ರವೀಣ್ ಬಗಂಬಿಲ, ಡಿಕೆ ಅಶೋಕ್ ಕುಮಾರ್, ಅಮೃತ್ ವಿ ಕದ್ರಿ, ಜೊತೆ ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್, ಸೇಸಪ್ಪ ಸಾಲ್ಯಾನ ಮುಂತಾದವರು ಈ ವೇಳೆ ಹಾಜರಿದ್ದರು. ಸಂಜೆ ಆಶ್ಲೇಷ ಬಲಿ ಮತ್ತು ಸಭಾ ಕಾರ್ಯಕ್ರಮ ನಡೆಯಿತು. ತಿರುಗುವ ತೊಟ್ಟಿಲು, ತಿರುಗುವ ಕುದುರೆಯಲ್ಲಿ ಮೋಜಿನಾಟ, ಮೆತ್ತನೆಯ ಜಾರುಬಂಡಿಯಲ್ಲಿ ಹಾರಾಟ, ಹೀಗೆ ಮುಗ್ಧ ಮಕ್ಕಳ ಸಂತಸಕ್ಕೆ ಎಣೆಯೇ ಇರಲಿಲ್ಲ. ಭಿನ್ನ ಸಾಮರ್ಥ್ಯದ 500ಕ್ಕೂ ಅಧಿಕ ಮಕ್ಕಳು ವಿಶಿಷ್ಟ ಮೇಳದಲ್ಲಿ ಹೀಗೆ ಕುಣಿದು ಕುಪ್ಪಳಿಸಿದರು. ಅಶಕ್ತ ಮಕ್ಕಳಿಗೆ ಜಾತ್ರೆಯ ಸಂಭ್ರಮ. ಚರ್ಮುರಿ, ಮಸಾಲೆ, ಬೇಲ್ಪುರಿ, ಐಸ್ ಕ್ರೀಂ, ಕಲ್ಲಂಗಡಿ, ಬಾಳೆಹಣ್ಣು, ಕಡಲೆಕಾಯಿ, ತಾಳಿ ಬೊಂಡಗಳ ಸವಿಯುಂಡ್ರು. ತಿರುಗುವ ತೊಟ್ಟಿಲಲ್ಲಿ ತೂಗಿದ್ರು, ಒಂಟೆ ಸವಾರಿ ನಡೆಸಿ ಆನಂದಿಸಿದ್ರು. ಹೀಗೆ ಹಲವು. ಇದು ರವಿವಾರ ಆಶಾಜ್ಯೋತಿ ವಿಕಲಚೇತನರ ಮತ್ತು ಅವರ ರಕ್ಷಕರ ವೇದಿಕೆಯ ವತಿಯಿಂದ ಕೆನರಾ ಹೈಸ್ಕೂಲ್ನಲ್ಲಿ ನಡೆದ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳದಲ್ಲಿ ಕಂಡುಬಂದ ದೃಶ್ಯ. ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜು ಆವರಣದಿಂದ ಡೊಂಗರಕೆರೆಯವರೆಗೆ ವಿವಿಧ ವೇಷಭೂಷಣಗಳೊಂದಿಗೆ ಮೆರವಣಿಗೆ ಸಾಗಿ ಬಂತು. ಸುಮಾರು 800 ಅಶಕ್ತ ವಿದ್ಯಾರ್ಥಿಗಳು ಮತ್ತು ಅವರ ಜೊತೆಗೆ ಅವರ ರಕ್ಷಕರು ಮೇಳದಲ್ಲಿ ಭಾಗವಹಿಸಿದ್ರು. ಹಲವು ಚಿತ್ರಗಳನ್ನು ಪ್ರದರ್ಶಿಸಿದರು. ಚಿತ್ರ ರಚನೆಯಲ್ಲಿ ತಲ್ಲೀನರಾಗಿದ್ದ ಅಶಕ್ತ ವಿದ್ಯಾರ್ಥಿನಿ ಸುಧಾರತ್ನ ಅವರ ಜೊತೆ ಸಚಿವ ಕೃಷ್ಣಜ್ಜಿ ಪಾಲೆಮಾರ್ ಸಮಾಲೋಚನೆ ನಡೆಸಿದರು. ಕದ್ರಿ ಅಗ್ನಿಶಾಮಕ ದಳದವರು ತಮ್ಮ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಿದರು. ಸ್ಪೀಚ್ ಥೆರಪಿಸ್ಟ್, ಮಕ್ಕಳ ತಜ್ಞರು, ಮೂಳೆ ತಜ್ಞರು, ಸ್ತ್ರೀರೋಗ ತಜ್ಞರು ವೈದ್ಯಕೀಯ ತಪಾಸಣೆ ನಡೆಸಿ ಸೂಕ್ತ ಸಲಹೆ ನೀಡಿದರು. ಥೆಲಸಿಮಿಯಾ ಮತ್ತು ಹಿಮೋಫಿಲಿಯಾದ ಬಗ್ಗೆ ರಾಜ್ಯ ಅಂಗವಿಕಲರ ಆಯುಕ್ತರಾದ ಕಿವಿ ರಾಜಣ್ಣ ಅವರಿಗೆ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು. ಅಶಕ್ತ ಮಕ್ಕಳನ್ನ ಮತ್ತು ಅವರ ರಕ್ಷಕರನ್ನ ಒಟ್ಟು ಸೇರಿಸಿ ಜಾತ್ರೆಯ ವಾತಾವರಣ ಸೃಷ್ಟಿಸಿ ಅವರಲ್ಲಿ ಹೊಸ ಹುರುಪು ಮೂಡಿಸುವುದು, ಹೆತ್ತವರು ಪರಸ್ಪರ ತಮ್ಮ ಮಕ್ಕಳ ಅನುಭವಗಳನ್ನು ಹಂಚಿಕೊಂಡು ತಮ್ಮೊಳಗೆ ಮಕ್ಕಳ ಸಮಸ್ಯೆಗೆ ಪರಿಹಾರ ಸೂಚಿಸಲು ಹಾಗೂ ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗಪಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮೇಳ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ವಿಶಿಷ್ಟ ಮಕ್ಕಳಿಗೆ ನಡೆದಂಥ ವಿಶಿಷ್ಟ ಮೇಳ ಅನ್ನುವಂಥ ಒಂದು ಅರ್ಥಪೂರ್ಣವಾದಂಥ ಈ ಕಾರ್ಯಕ್ರಮವನ್ನು ಇಲ್ಲಿ ಸೇವಾ ಭಾರತಿ ಮತ್ತು ಆಶಾಜ್ಯೋತಿ ಸ್ವಯಂ ಸೇವಾ ಸಂಸ್ಥೆಯವರು ಅನೇಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಇಲ್ಲಿ ಏರ್ಪಡಿಸಿದ್ದಾರೆ. ಇದು ತುಂಬ ಅರ್ಥಪೂರ್ಣವಾದಂಥ ಮತ್ತು ಕ್ರಿಯಾಶೀಲವಾದಂಥ ಕಾರ್ಯಕ್ರಮ. ಯಾಕಂದರೆ ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ನಾವು ಅನೇಕ ಸಮಾಜ ಸೇವೆಗಳನ್ನು ನಾವು ಮಾಡಿದರೂ ಕೂಡ ನಾವು ಈ ಒಂದು ಕ್ಷೇತ್ರದಲ್ಲಿ ಮಾಡುವಂತಹ ಒಂದು ಸೇವೆಗೆ ವಿಶೇಷವಾದಂಥ ತಾಳ್ಮೆ